ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಒಂದು ಪರೀಕ್ಷೆಯ ಒಂದು ತಯಾರಿಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇದು ಒಂದು ಉಪಯುಕ್ತವಾದ ವಿಡಿಯೋ ಅಂತಲೇ ನಾನು ಹೇಳಬಹುದು. ನಮಸ್ಕಾರ ವೀಕ್ಷಕರೇ, ನಾನು ಪ್ರಶಾಂತ್ ಮಹಾಗಾಂವ್, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ, ಕಲಬುರಗಿ ಜಿಲ್ಲೆಯಿಂದ. ಈ ಒಂದು ವಿಡಿಯೋ ಶಿಕ್ಷಕ ಆಕಾಂಕ್ಷಿಗಳಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋನಲ್ಲಿ ನಾನು ಮುಖ್ಯವಾಗಿ ಹೇಳಕ್ಕೆ ಹೊರಟಿರೋದೇನಪ್ಪ ಅಂತಂದರೆ, ತಾವು ಏನೆಲ್ಲ ಓದ್ಕೊಂಡಿದ್ದೀರಾ ಕರ್ನಾಟಕ TETಗಾಗಿ, ಅಂದರೆ ಕರ್ನಾಟಕ TET ಎಲಿಜಿಬಲ್ ಆಗಲಿಕ್ಕೆ ಏನು ಓದ್ಕೊಂಡಿದ್ದೀರಾ ಅದರ ಜೊತೆಯಲ್ಲಿ ಏನು ಮಾಡಬೇಕಾಗತ್ತೆಪ್ಪ ಅಂತಂದರೆ, ನೀವು ಇನ್ನಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಫಸ್ಟ್ ಥಿಂಗ್ ಈಸ್, ನೀವು ಏನು ಮುಂಚೆ ಏನು ಪರೀಕ್ಷೆ ನಡೆದಿದೆಯಲ್ಲ, ಅಂದರೆ ಕಳೆದ ಬಾರಿ ಏನು ಎಕ್ಸಾಮ್ ನಡೀತಲ್ಲ, ಆ ಒಂದು ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳಿ. ಮೊದಲು ಫಸ್ಟು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅದರ ಹಿಂದಿನ ಒಂದು 2-3 ತೆಗೆದುಕೊಂಡ್ರು ಕೂಡ ತಪ್ಪೇನಿಲ್ಲ. ಯಾವ ಒಂದು ಏರಿಯಾ ಕವರ್ ಮಾಡ್ತಾ ಪ್ರಶ್ನೆ ಪತ್ರಿಕೆ ತೆಗೆದಿದ್ದಾನೆ ಅಂದರೆ, ನಾನು ಪತ್ರಿಕೆ 1, 2 ಮತ್ತು 3 ಅಂದರೆ ಸಾಮಾನ್ಯ ಪತ್ರಿಕೆ ಇರ್ಬೋದು, ಆಮೇಲೆ ನಿಮ್ಮ ಒಂದು ಸಬ್ಜೆಕ್ಟ್ ಇರ್ಬೋದು, ಆಮೇಲೆ ಕನ್ನಡ ಇರ್ಬೋದು. 3 ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೋಡಿಬಿಟ್ಟು ಆಮೇಲೆ ಓದಲಿಕ್ಕೆ ಪ್ರಾರಂಭ ಮಾಡಿ. ದ್ಯಾಟ್ ನೀವು ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಕೇಳಬಹುದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಬಾರಿ ಪರೀಕ್ಷೆಗೆ ನೀವು ಮೊದಲನೇ ಪತ್ರಿಕೆ ಏನಿರುತ್ತಲ್ಲ, ಅಂದರೆ ಪೇಪರ್ 1, ಆ ಪೇಪರ್ 1ಅನ್ನು ನೀವು ಸೀರಿಯಸ್ ಆಗಿ ಓದಬೇಕಾಗುತ್ತೆ. ಯಾಕಪ್ಪ ಅಂತಂದರೆ, ಗಣಿತ ವಿಜ್ಞಾನ ಅಭ್ಯರ್ಥಿಗಳು ಹಾಗೂ ಕೆಲವೊಂದಿಷ್ಟು ಇಂಗ್ಲೀಷ್ ಅಭ್ಯರ್ಥಿಗಳು ಪತ್ರಿಕೆ 1ಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿಲ್ಲ ಲಾಸ್ಟ್ ಟೈಮಲ್ಲಿ. ಬಟ್ ಏನಿತ್ತು, ಗಣಿತ ವಿಜ್ಞಾನ ಅಭ್ಯರ್ಥಿಗಳಿಗೆ ಹಾಗೂ ಜೀವ ವಿಜ್ಞಾನ ಅಭ್ಯರ್ಥಿಗಳಿಗೆ ಲಾಸ್ಟ್ ಟೈಮ್ ಏನಾಗಿತ್ತಪ್ಪ ಅಂತಂದರೆ, ಕಾಂಪಿಟೇಷನ್ ಅಷ್ಟು ಇರಲಿಲ್ಲ, ಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆಗೆ. ಹೀಗಾಗಿ ಏನಾಗಿದೆ, ನಿಮಗೆ ಅಷ್ಟು ಕಾಂಪಿಟೇಷನ್ ಅನಿಸಿಲ್ಲ, ಹೀಗಾಗಿ ನೀವು ಓದಿಲ್ಲ. ಆದರೆ ಈ ಬಾರಿ ಏನಾಗುತ್ತೆಪ್ಪ ಅಂತಂದರೆ, ನೀವು ಆ ಒಂದು ವಿಷಯಗಳ ಕಡೆಗೂ ಕೂಡ ಗಮನ ವಹಿಸಬೇಕಾಗುತ್ತೆ. ಹೀಗಾಗಿ ಯಾವುದೇ ಒಂದು ವಿಷಯದ ಅಭ್ಯರ್ಥಿಗಳಾಗಿರಲಿ, ಫಸ್ಟ್ ಥಿಂಗ್ ಈಸ್, ನಿಮ್ಮ ಒಂದು ಅದು 150 ಅಂಕದ ಏನು ಜನರಲ್ ಪೇಪರ್ ಇದೆಯಲ್ಲ, ಆ ಒಂದು ಜನರಲ್ ಪೇಪರನ್ನು ದಿನಾಲೂ ಕೂಡ ಸ್ವಲ್ಪ ಅಂದರೆ, ಹೇಗೆ ನಿಮ್ಮ ಒಂದು ಸಬ್ಜೆಕ್ಟ್ ಇದೆಯಲ್ಲ, ನಿಮ್ಮ ಒಂದು ಕೋರ್ ಸಬ್ಜೆಕ್ಟ್ ನೀವು ಯಾವ ವಿಷಯದಿದ್ದೀರಿ ಆ ಒಂದು ವಿಷಯವನ್ನು ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಯೂನಿಟ್ ವೈಸ್ ಓದ್ತಾ ಇರ್ತೀರಿ. ಆ ಕೋರ್ ಸಬ್ಜೆಕ್ಟ್ನಲ್ಲಿ ಸಬ್ ಡಿವೈಡ್ ಮಾಡ್ತಾ ಓದ್ತಾ ಇರ್ತೀರಿ. ಅಂದರೆ ಈಗ ನೀವು ಸಮಾಜ ವಿಜ್ಞಾನ ಅಭ್ಯರ್ಥಿಯಾಗಿದ್ದರೆ ಹಿಸ್ಟ್ರಿ ಮುಗಿಸ್ಕೊಂಡು, ನೆಕ್ಸ್ಟ್ ಜಿಯೋಗ್ರಫಿ ಮುಗಿಸ್ಕೊಂಡು, ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಗಿಸ್ಕೊಂಡು ಈ ಥರ ಮಾಡ್ತಿರ್ತೀರಿ. ಗಣಿತ ವಿಜ್ಞಾನದ ಅಭ್ಯರ್ಥಿಗಳಾಗಿದ್ದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಓದ್ಕೊತಾ ಹೋಗ್ತೀರಿ. ಒಂದು ವೇಳೆ ಇಂಗ್ಲೀಷ್ ವಿಭಾಗದವರಾಗಿದ್ದರೆ ಗ್ರಾಮರ್ನಲ್ಲಿ ಒಂದೊಂದೇ ಪಾಠಗಳನ್ನು ಓದ್ಕೊತ ಬರ್ತಾ ಇರ್ತೀರಿ. ಈ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ತಿರ್ಬೇಕಾದ್ರೆ, ನೀವು ನಿಮ್ಮ ಒಂದು GK ಪೇಪರ್ಗೆ, ಜನರಲ್ ಪೇಪರ್ಗೂ ಕೂಡ ಡೈಲಿ ಇದ್ರ ಜೊತೆ ಡೈಲಿ 1 ಅವರ್ ಅಥವಾ 1.5 ಅವರ್ ಏನು ಮಾಡಬೇಕಾಗುತ್ತೆ, ಜನರಲ್ ಪೇಪರ್ಗೂ ಕೂಡ ಟೈಮ್ ಟೇಬಲ್ ಹಾಕ್ಕೊಂಡು ಅದರಲ್ಲಿರುವ ಒಂದೊಂದೇ ವಿಷಯಗಳನ್ನು ನೀವು ಮುಗಿಸ್ತಾ ಬರಬೇಕು. ಅದರಲ್ಲಿ ನೀವು ಈ ಒಂದು ಸಮಾಜ ವಿಜ್ಞಾನದ ಅಭ್ಯರ್ಥಿಗಳಾಗಿದ್ದರೆ ಏನಾಗುತ್ತೆ, ಜನರಲ್ ಪೇಪರ್ನಲ್ಲಿ ಒಂದಿಷ್ಟು ವಿಷಯಗಳು ನಿಮ್ಗೆ ಆಲ್ರೆಡಿ ಕವರ್ ಆಗಿಬಿಡ್ತವೆ. ಗಣಿತ ವಿಜ್ಞಾನ, ಇಂಗ್ಲೀಷು ಹಾಗೂ ಜೀವ ವಿಜ್ಞಾನ ಅಭ್ಯರ್ಥಿಗಳಿಗೆ ಅದು ಕವರ್ ಆಗಿರೋದಿಲ್ಲ. ಕೆಲವೊಂದಿಷ್ಟು ವಿಷಯಗಳಾಗಿರ್ತವೆ, ಬಟ್ ಕೆಲವೊಂದು ಆಗಿರೋದಿಲ್ಲ. ಹೀಗಾಗಿ ಯಾರಿಗೆ ನಿಮ್ಮ ಒಂದು ವಿಷಯದಲ್ಲಿ ಇರ್ತಕ್ಕಂಥ ವಿಷಯಗಳು ಬಿಟ್ಟು ಉಳಿದ ವಿಷಯಗಳಿದಾವಲ್ಲ, ಅವುಗಳನ್ನು ನೀವೇನು ಮಾಡಬೇಕು, ಕವರ್ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಟೈಮ್ ಟೇಬಲ್ ಸಪ್ರೇಟ್ ಹಾಕ್ಕೊಂಡು ಒಂದು ನಿಮ್ಮದೇ ಆದಂತಹ ಒಂದು ಏನು ಮಾಡಿರಿಯಪ್ಪ ಅಂತಂದರೆ, ಗೋಲ್ ಮಾಡಿಕೊಳ್ಳಿ. ಏನು ಈ ಒಂದು 3 ಪತ್ರಿಕೆ ಇದೆಯಲ್ಲ, ಪೇಪರ್ 1, ಪೇಪರ್ 2, ಪೇಪರ್ 3, ಈ 3 ಪತ್ರಿಕೆಗಳನ್ನು ನಾನು ಇಷ್ಟು ದಿವಸಗಳಲ್ಲಿ, ಅಂದರೆ 45 ಡೇಸ್ ಆಗಿರ್ಬೋದು, ಅಥವಾ 60 ಡೇಸ್ ಆಗಿರ್ಬೋದು, ಅಥವಾ 90 ಡೇಸ್ ಆಗಿರ್ಬೋದು, ಇಷ್ಟು ದಿನಗಳಲ್ಲಿ ನಾನು ಓದಿ ಮುಗಿಸ್ಕೋತೀನಿ ಅನ್ನುವಂಥ ಒಂದು ವಿಷಯ. ಅದ್ರ ಜೊತೆಯಲ್ಲಿನೇ ನೋಟ್ಸ್ ಕೂಡ ಮಾಡ್ಕೊಳ್ಬೇಕು. ಯಾಕೆ ನೋಟ್ಸ್ ಮಾಡಬೇಕು ಅಪ್ಪ ಅಂತಂದರೆ, ನೀವು ಎಕ್ಸಾಮ್ ಟೈಮ್ನಲ್ಲಿ ಈಸಿಯಾಗಿ ರಿವೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೀವು ಒಂದು ವೇಳೆ ಯಾರೋ ಬರೆದಿರ್ತಕ್ಕಂಥ ನೋಟ್ಸನ್ನು ನೀವು ಓದಿದರೆ, ಅವ್ರಿಗೆ ಯಾವುದು ತುಂಬ ಸಿಲ್ಲಿ ಅನಿಸಿರುತ್ತೋ ಆ ವಿಷಯಗಳು ಬಿಟ್ಟಿರ್ತಾರೆ. ಯಾರಿಗೆ ಯಾವ ವಿಷಯ ಸಿಲ್ಲಿ ಅನಿಸಿರುತ್ತೋ, ಕೆಲವೊಬ್ಬರಿಗೆ ಅದೇ ವಿಷಯ ಡಿಫಿಕಲ್ಟ್ ಅನಿಸಿರುತ್ತೆ, ಡಿಫಿಕಲ್ಟ್ ಅನಿಸಿರೋ ವಿಷಯಕ್ಕೆ ಇನ್ನೊಬ್ಬರಿಗೆ ಸಿಲ್ಲಿ ಅನಿಸಿರುತ್ತೆ. ಹೀಗಾಗಿ ಡಿಟೇಲ್ ಆಗಿ ಕೂತ್ಕೊಂಡು ಏನು ಮಾಡಿಯಪ್ಪ ಅಂತಂದರೆ, ನೀವು ನಿಮ್ಮದೇ ಆದಂತಹ ಒಂದು ಓನ್ ಟೈಮ್ ಟೇಬಲ್ ಹಾಕ್ಕೊಂಡು, ಟೈಮ್ ಟೇಬಲ್ ಈ ರೀತಿಯೂ ಕೂಡ ಹಾಕ್ಕೋಬೋದು. ವಿಷಯವಾರು ಹಾಕ್ಕೊಳ್ರಿ ಟೈಮ್ ಟೇಬಲ್, ಅಥವಾ ತರಗತಿವಾರು ಹಾಕ್ಕೊಳ್ರಿ, ಅಥವಾ ಕಾನ್ಸೆಪ್ಟ್ ವೈಸ್ ಹಾಕ್ಕೊಳ್ರಿ. ಈ ರೀತಿಯಾಗಿ ಹಾಕ್ಕೊತ ಬರ್ರಿ. ಅಂದರೆ ತರಗತಿವಾರು ಹಾಕ್ಕೊಂಡಾಗ ಏನಾಗ್ತದೆ, ಒಂದು ರೀತಿ ಆಗ್ತದೆ. ವಿಷಯವಾರು ಹಾಕ್ಕೊಂಡ್ರಿಯಪ್ಪ ಅಂತಂದರೆ, ಈಗ ಒಂದು ಗಣಿತ ವಿಷಯ ಅದ ಅಂತಂದರೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, ಅದರಲ್ಲೂ ಕೂಡ 8, 9, 10 ಓದ್ತಿರ್ಬೇಕಾದ್ರೆ ಅಂಕಗಣಿತದ್ದೇ ಒಂದು ಕಡೆಗೆ ಸಪ್ರೇಟ್ ಮುಗಿಸ್ಕೊಂಡು, ಬೀಜಗಣಿತನೇ ಸಪ್ರೇಟ್ ಮಾಡಿಕೊಂಡು, ಆಮೇಲೆ ರೇಖಾಗಣಿತ ಸಪ್ರೇಟ್ ಮಾಡ್ಕೊಳ್ಳಿ. ಆದಷ್ಟು ಗಣಿತ ಮತ್ತು ವಿಜ್ಞಾನ ವಿಷಯದ್ದು
ಹಿಂದಿನ ಒಂದು ಹೋದ ವರ್ಷದ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಯಾಕಂದರೆ ಒಂದಿಷ್ಟು ಎಕ್ಸಸೈಸ್ಗಳು ಏನಾಗಿದ್ದಾವೆ, ಡಿಲೀಟ್ ಆಗಿದ್ದಾವೆ, ಒಂದೆರಡು ಚಾಪ್ಟರ್ಗಳು ಕೂಡ ಡಿಲೀಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅದರಿಂದ ಪ್ರಶ್ನೆಗಳು ಬರಬಾರ್ದಂತೇನಿಲ್ಲ. ಸೊ ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ ಗಣಿತ ವಿಷಯ ಅದೇ ಚಾಪ್ಟರ್ದೇ ಒಂದೊಂದು ಎಕ್ಸಸೈಸ್ ಡಿಲೀಟ್ ಮಾಡಿದ್ದಾರೆ. ಸೊ ಹೀಗಾಗಿ ಫ್ರಸ್ಟ್ರಮ್ ಆಫ್ ಕೋನ್ ಫಾರ್ ಎಕ್ಸಾಂಪಲ್, ಫ್ರಸ್ಟ್ರಮ್ ಆಫ್ ಕೋನ್ ಈಗಿಲ್ಲ, ಬಟ್ ಮೊದಲಿತ್ತು. ಸೊ ಅದ್ರ ಬಗ್ಗೆ ಕೇಳಬಾರ್ದಂತೇನಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಇವಾಗಲೇ ಇನ್ನೊಂದು ವಿಷಯ, ಈ ಒಂದು ವಿಡಿಯೋ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಇದೆ. ಏನಪ್ಪ ಅಂತಂದರೆ, ನೀವು ನೋಟಿಫಿಕೇಷನ್ ಆದಮೇಲೆ ಓದುವಂಥ ಅಭ್ಯರ್ಥಿಗಳು ತುಂಬ ಜನ ಇರ್ತಾರೆ. ಸೊ ನೋಟಿಫಿಕೇಷನ್ ಆದಾಗ ಕಡಿಮೆ ಸಮಯ ಇರುತ್ತೆ, ಸಮಯ ತುಂಬ ಕಡಿಮೆ ಇರ್ತದೆ. ಯಾಕಪ್ಪ ಅಂತಂದರೆ ಅಲ್ಲಿ ನೋಟಿಫಿಕೇಷನ್ ಡೇಟು, ಆಮೇಲೆ ಯಾವಾಗ ನೋಟಿಫಿಕೇಷನ್ ಬಿಡ್ತಾರೆ, ಬಿಟ್ಟಾದಮೇಲೆ ಆ ಗೆಜೆಟ್ ಓದ್ಕೊಳ್ಳೋದು, ಆಮೇಲೆ ಕಾಂಪಿಟೇಟರ್ಸ್ ಯಾರಿದ್ದಾರೆ, ಹೇಗಿದ್ದಾರೆ, ಏನಿದೆ, ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅದೆಲ್ಲ ನೋಡಿಕೊಂಡು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು ಇದೆಲ್ಲವೂ ಕೂಡ ನೋಡಿ, ಹೇಗೆ ಅಪ್ಲೈ ಮಾಡಬೇಕು, ವೆಬ್ಸೈಟ್ನಲ್ಲಿ ಏನು ಕೊಟ್ಟಿದ್ದಾನೆ, ಇದೇ ನೋಡ್ಕೊಳ್ಳಿಕ್ಕೆ ನಿಮ್ಗೆ 10-15 ದಿವಸ ಹೋಗುತ್ತೆ. ಅದಾದಮೇಲೆ ಪರೀಕ್ಷಾ ಸಿದ್ಧತೆಗೆ ಅನ್ನುವಂಥದ್ದು ಏನಾಗುತ್ತೆ, ಅಲ್ಲಿ ಹೊಸ ಹೊಸ ವಿಷಯಗಳು ಬರ್ತಾ ಹೋಗ್ತವೆ. ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಇದು ಆಗ್ಲಿರ್ತದೆ, ಮತ್ತು ಅಲ್ಲೊಂದು ಸರ್ವರ್ದೊಂದು ಪ್ರಾಬ್ಲಮ್ಮು. ಹೀಗಾಗಿ ಅಲ್ಲಿ ಒಂದು ಸೈಕಲ್ ಆರಂಭ ಆಗಿಬಿಡುತ್ತೆ. ಅಂದರೆ ಇದೇನು GPSTR ಪರೀಕ್ಷಾ ನೇಮಕಾತಿಯಿಂದ ಏನು ಸೈಕಲ್ ಇದೆಯಲ್ಲ, ಆ ಒಂದು ಸೈಕಲ್ ನೋಟಿಫಿಕೇಷನ್ ಆದಮೇಲೆ ಆರಂಭ ಆಗುತ್ತೆ. ಸೊ ಆ ಒಂದು ಸೈಕಲ್ಗಿಂತಲೂ ಮೊದಲೇ, ನೋಟಿಫಿಕೇಷನ್ ಆಗುವ ಒಂದು ಸೈಕಲ್ಗಿಂತಲೂ ಮೊದಲೇ ನೀವು ಒಂದು ವೇಳೆ GPSTR ಎಕ್ಸಾಮ್ದು ಪ್ರಿಪ್ರೇಷನ್, ನೀವು ಒಂದು ಹಂತದ ಪ್ರಿಪ್ರೇಷನ್ ಮುಗಿಸ್ಕೊಂಡು ನಿಮ್ಮದೇ ಆದಂತಹ ಸ್ವಂತ ನೋಟ್ಸ್ ಬರ್ಕೊಂಡು ಇಟ್ಕೊಂಡ್ರಿಯಪ್ಪ ಅಂತಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಆ ಒಂದು ನೋಟ್ಸ್ ರಿವೈಸ್ ಮಾಡಿಕೊಂಡ್ರು ಕೂಡ ಸಾಕಾಗ್ತದೆ. ಸೊ ಹೀಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಇವಾಗಲಿಂದನೇ ಆರಂಭ ಮಾಡಿ. ಆಮೇಲೆ ಪ್ರಿಪ್ರೇಷನ್ ಮಾಡ್ತಿರೋರು ಕೆಲವೊಬ್ಬರಿಗೆ ಏನಾಗಿರುತ್ತೆ, ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ, ನಾವು ಜಾಬ್ ಮಾಡ್ತಾ ಇದ್ದೀವಿ ಅಂತಿರ್ತೀರಿ. ಸೊ ಆದಷ್ಟು ಜಾಬ್ ಮಾಡುವವರು ಅಥವಾ ಮಾಡ್ತಾ ಇರೋರಿಗೆ ಒಂದು ಕಿವಿ ಮಾತೇನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಜಾಬ್ ಹೇಗಿರಬೇಕಪ್ಪ ಅಂದರೆ, ನೀವು ಈ ಒಂದು ಎಕ್ಸಾಮ್ಗೆ ನಿಮಗೆ ಸಹಾಯ ಆಗೋಂಗಿರಬೇಕು. ನೀವು ಈ ಕಡೆ ಅರ್ನಿಂಗು ಆಗಬೇಕು, ಈ ಕಡೆ ಓದೋಕ್ಕೂ ಈಸಿ ಆಗಬೇಕು. ಆ ರೀತಿಯಾದಂತಹ ಒಂದು ಪಾರ್ಟ್ ಟೈಮ್ ಉದ್ಯೋಗವನ್ನು ಕೂಡ ನೀವು ಮಾಡ್ತಾನೆ GPSTR ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದು. ಪಾರ್ಟ್ ಟೈಮ್ ಇರಲಿಲ್ಲ ಅಂದ್ರೂ ಕೂಡ ಯಾವ ಒಂದು ಶಾಲೆಯಲ್ಲಿ ಕೂಡ ನೀವು ಹೈಸ್ಕೂಲ್ನಲ್ಲಿ, ಯಾವುದೇ ಒಂದು ಹೈಸ್ಕೂಲ್ನಲ್ಲಿ ನಿಮ್ಮದೇ ವಿಷಯದ ಒಂದು ಅತಿಥಿ ಶಿಕ್ಷಕರಾಗಿ ಕೂಡ ವರ್ಕ್ ಮಾಡ್ಬೋದು. ಅಥವಾ ಪ್ರೈವೇಟಲ್ಲಾದರೆ ನೀವು ಆ್ಯಸ್ ಅ ಗೆಸ್ಟ್ ಫ್ಯಾಕಲ್ಟಿ, ಅಂದರೆ ಆ್ಯಸ್ ಅ ಪಾರ್ಟ್ ಟೈಮ್ ಆಗಿಯೂ ಕೂಡ ನೀವು ವರ್ಕ್ ಮಾಡ್ತಾ ಮಾಡಬಹುದು. ಫುಲ್ ಟೈಮ್ ಮಾಡೋವರೆಗೂ ಕೂಡ ತೊಂದರೆ ಇಲ್ಲ. ಸೊ ನೀವು ನಿಮ್ಮ ಒಂದು ಸಿಲೆಬಸ್ ಅಲ್ಲೇ ಆಲ್ರೆಡಿ ಟೀಚ್ ಮಾಡಿರ್ತೀರ. ಸೊ ಆ ವಿಷಯಗಳು ಬಿಟ್ಟು ಉಳಿದಂತಹ ವಿಷಯಗಳು, ಆಮೇಲೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಎಂಟ್ರೆನ್ಸ್ ಎಕ್ಸಾಮ್ದೇನು ಬರ್ತದಲ್ಲ, ಸೊ ಯಾವುದೇ ಒಂದು PU ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ದು ಕ್ವಶನ್ ಪೇಪರ್ ನೀವು ಒಂದು ವೇಳೆ ಕ್ರ್ಯಾಕ್ ಮಾಡಿದ್ರು ಅಲ್ಲೂ ಕೂಡ ನಿಮಗೆ ತುಂಬಾ ನಿಮ್ಮ ಒಂದು ವಿಷಯದಲ್ಲಿ ತುಂಬಾ ನಾಲೆಜ್ ನಿಮಗೆ ಬರ್ತಾ ಹೋಗ್ತದೆ, ಸ್ಪೆಷಲಿ ಸೈನ್ಸ್ ಮ್ಯಾಥ್ಸ್ದವರಿಗೆ. ಯಾಕಂದರೆ ಎಂಟ್ರೆನ್ಸ್ ಎಕ್ಸಾಮ್ದು ಸೋಷಲ್ ಇರೋದಿಲ್ಲ. ಸೊ ಸೋಷಲ್ಗೆ ಏನಾಗುತ್ತೆ, ನೀವು NTSC NMMSದು ಕೂಡ ಕ್ವಶನ್ ಪೇಪರ್ ಬಿಡಿಸಿದ್ರು ಕೂಡ ನಿಮಗೆ ಏನಾಗುತ್ತೆ, ಅಲ್ಲೂ ಒಂದಿಷ್ಟು ನಾಲೆಜ್ ಬರ್ತಾ ಹೋಗ್ತದೆ. ಸೊ ಹೀಗಾಗಿ ನೀವು ಶಿಕ್ಷಕರಾಗ ಬಯಸ್ತಾ ಇದ್ದೀರಿಯಪ್ಪ ಅಂತಂದರೆ, ಇವಾಗ ಅಂದರೆ ಸರ್ಕಾರಿ ಸೇವೆಗೆ ಬರಬೇಕಂತ ಬಯಸ್ತಾ ಇದ್ದೀರಿ ಅಂದರೆ, ನೀವು ಸ್ವಂತ ಒಂದು ಓದ್ತಾನೆ ನೀವು ಈಗಾಗಲೇ ಅಂದರೆ ಇವಾಗಿನಿಂದಲೇ ನೀವು ಟೀಚಿಂಗನ್ನು ಪ್ರಾರಂಭ ಮಾಡಿ. ಸೊ ಹೀಗಾಗಿ ಅದರಿಂದ ಏನಾಗ್ತದೆ, ನೀವು ಓದೋದ್ರಿಂದ ನೀವೇನು ನಾಲೆಜ್ ಗೇನ್ ಮಾಡಿರ್ತೀರೋ ಅದರ ಒಂದು 2 ಪಟ್ಟು ಅಥವಾ ಅದಕ್ಕಿಂತಲೂ 3 ಪಟ್ಟು ಅನ್ಬೋದು ನಾವು. ಆ್ಯಕ್ಚುಲಿ ಅಷ್ಟು ಒಂದು ನಾಲೆಜನ್ನು ನೀವು ಹೇಳೋದ್ರಿಂದ ನಿಮಗೆ ಸಿಗುತ್ತೆ. ಸೊ ಹೀಗಾಗಿ ಸ್ಟಡಿ ವಿತ್ ಅಂದರೆ ಓದ್ತಾನೆ, ಅಂದರೆ ನಿಮ್ಮ ಒಂದು ಪಾಕೆಟ್ ಮನಿ ಮಾಡ್ತಾನೆ ನೀವು ಓದ್ತಾ ಹೋದರೆ GPSTR ಎಕ್ಸಾಮ್ ಕ್ರ್ಯಾಕ್ ಮಾಡೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಿಮ್ಮ ವಿಷಯವನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕಿತ್ತು, ಏನಪ್ಪ ಅಂತಂದರೆ ಟೈಮ್ ಟೇಬಲ್ ಯಾವ ರೀತಿಯಾಗಿ ಮಾಡಬೇಕು, ಅಥವಾ ಕೆಲವೊಂದು ಚಾಪ್ಟರ್ ವೈಸ್ ವಿಡಿಯೋಗಳನ್ನು ಕೂಡ ನಾನು ಮುಂದೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಯಾವ ರೀತಿ ಸ್ಪೆಷಲಿ ಟೈಮ್ ಹೇಗೆ ಸೇವ್ ಮಾಡಬೇಕು, ಸ್ಕೋರ್ ಹೇಗೆ ಮಾಡಬೇಕು, ಕೆಲವೊಂದು ಆ್ಯಕ್ಚುಲಿ ಕಂಟೆಂಟ್ ವೈಸ್ ವಿಡಿಯೋಗಳು ನಿಮಗೆ ಯೂಟ್ಯೂಬಲ್ಲಿ ತುಂಬ ಸಿಗ್ತದೆ. ಆದರೆ ಎಕ್ಸಾಮ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಎಕ್ಸಾಮ್ನಲ್ಲಿ ಸ್ಕೋರ್ ಹೇಗೆ ಮಾಡಬೇಕು, ಟೈಮ್ ಹೇಗೆ ಮೇಂಟೈನ್ ಮಾಡಬೇಕು, ಎಕ್ಸಾಮ್ ಬರೀಬೇಕಾದ್ರೆ ಹೇಗೆ ಟೈಮ್ ಸೇವ್ ಮಾಡಬೇಕು, ಆಮೇಲೆ ಕೆಲವೊಂದು ಶಾರ್ಟ್ಕಟ್ ಟ್ರಿಕ್ಸು, ಸೊ ಇವೆಲ್ಲವನ್ನು ಕೂಡ ನಾನು ಹಿಂದಿನ ಒಂದು 2-3 ಬ್ಯಾಚ್ ಅಭ್ಯರ್ಥಿಗಳಿಗೂ ಕೂಡ, ಅಂದರೆ 2020 ಅಭ್ಯರ್ಥಿಗಳಿಗೆ 23 ಕೊನೆಗೆ ಮೊನ್ನೆ ರೀಸೆಂಟ್ ಬರೆದಿದ್ದಾರಲ್ಲ, ಆ ಒಂದು ಅಭ್ಯರ್ಥಿಗಳಿಗೂ ಕೂಡ ತುಂಬ ಒಂದು ವಿಷಯಗಳನ್ನು ಹೇಳಿದ್ದೇನೆ. ಆಲ್ಮೋಸ್ಟ್ ಆಲ್ ಆ ಎಲ್ಲ ವಿಚಾರಗಳು ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹೀಗಾಗಿ ಟೆಲಿಗ್ರಾಮ್ನಲ್ಲೂ ಕೂಡ ತುಂಬ ಆತ್ಮೀಯರು ತುಂಬ ಜನ ಏನು ಮಾಡಿದಾರಪ್ಪ ಅಂತಂದರೆ, ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಅಥವಾ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನನಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸೊ ಆ ಒಂದು ವಿಷಯವನ್ನು ನಾನು ಮೋಟಿವೇಶನ್ ಆಗಿ ತೊಗೊಂಡು, ಅಂದರೆ ಅದ್ರ ಮೂಲಕ ಮೋಟಿವೇಟ್ ಆಗಿ ಇವಾಗ ನಾನು ಈ ಮುಂದಿನ ಒಂದು GPSTR ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರೋ, ಸೊ ತಮಗೂ ಕೂಡ ಈ ಒಂದು ವಿಷಯವನ್ನು ತಿಳಿಸ್ಬೇಕು ಅಂತ ಒಂದು
ಒಂದು ಗುರಿಯೊಂದಿಗೆ ಈ ಒಂದು ವಿಡಿಯೋ ಸೀರೀಸನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಮುಂದಿನ ಒಂದು ಹಂತಗಳಲ್ಲಿ ಬರ್ತಾ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೇನೆ ಅಬೌಟ್ ರಿಲೇಟೆಡ್ ಟು ದ ಎಕ್ಸಾಮಿನೇಷನ್ಸ್. ಓಕೆ, ಸೊ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಒಂದೇ ಮಾತು.